ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಲಂಚ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಲಂಚ್ ಬ್ಲಾಗ್ಗೆ ವೆಜ್ ಕುರ್ಮಾ ಮತ್ತು ಸ್ವೀಟ್ ಕಾರ್ನ್ ಪರೋಟ ಮಾಡ್ತಾಯಿದ್ದೀನಿ. ಇಲ್ಲಿ ವೆಜ್ ಕುರ್ಮಾಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಏಲಕ್ಕಿ, ಜೀರಿಗೆ, ಚಕ್ಕೆ ಹಾಗೂ ಪಲಾವ್ ಎಲೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿಬಿಟ್ಟು ಫ್ರೈ ಮಾಡೋಣ. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಈರುಳ್ಳಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್ ತೊಗೊಳ್ಳೋಣ. ಅದು ಸ್ವಲ್ಪ ಹುರಿಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ, ಈ ಕಡೆ ವೆಜ್ ಕುರ್ಮಕ್ಕೆ ಹೂಕೋಸು, ಬೀನ್ಸು ಮತ್ತು ಕ್ಯಾರೆಟು, ಆಲೂಗಡ್ಡೆ, ಟೊಮೆಟೊ ಮತ್ತು ಬಟಾಣಿ ಇಷ್ಟು ತೊಗೊಂಡಿದ್ದೀನಿ. ನೀವು ಬೇರೆ ತರಕಾರಿ ಬೇಕಿದ್ರೂ ತೊಗೋಬೋದು. ನೋಡಿ, ಎಲ್ಲನ ಹಾಕ್ತಾಯಿದ್ದೀನಿ. ಇವಾಗ ನಿಮ್ಗೆ ಬೇರೆ ಬೇರೆ ತರಕಾರಿ ಬೇಕಿದ್ದು ತೊಗೋಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿ, ದೋಸೆ, ರೊಟ್ಟಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ. ಇಡ್ಲಿಗೂ ಚೆನ್ನಾಗಿರುತ್ತೆ ಇದು. ನೋಡಿ, ತರಕಾರಿ ಒಂದು ಸರಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಉಪ್ಪು ಮತ್ತು ಅರಿಶಿಣ ಹಾಕಿ, ಅರಿಶಿಣ ಉಪ್ಪು ಮತ್ತು ಹಾಕೋದ್ರಿಂದ ಬೇಗ ಬೇಯುತ್ತೆ. ತರಕಾರಿ ಎಲ್ಲ ಬೇಯಿಸ್ತಿರಲ್ಲಲ್ವ ಫಸ್ಟೇ. ನೋಡಿ, ಈ ಕಡೆ ವೆಜ್ ಕುರ್ಮಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5-6 ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2-3 ಸ್ಪೂನಷ್ಟು ಪುಟಾಣಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ, ಪೇಸ್ಟ್ ಥರ ಆಗಬೇಕು. ನೋಡಿ, ರುಬ್ಬಿದ್ದೀನಿ. ಈ ಕಡೆ ನೋಡಿ, ತರಕಾರಿ ಅರ್ಧ ಬೆಂದಿದೆ. ಈಗ ಅರ್ಧ ಬೆಂದಮೇಲೆ ರುಬ್ಬಿರೋಂಥ ಮಸಾಲೆ ಹಾಕೋಣ. ಮಸಾಲೆ ಹಾಕಿದ ಮೇಲೆ ಒಂದು ನಿಮಿಷ ಫ್ರೈ ಆಗಲಿ. ಆಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕಿಬಿಟ್ಟು ಅದೇ ನೀರನ್ನೇ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಹಾಕಿದ್ದೀನಿ. ಒಂದು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಹಾಕಿದ್ದೀನಿ. 2 ನಿಮಿಷ ಇಷ್ಟೇ ಬೇಯಲಿ. ಮಸಾಲೆನ ತರಕಾರಿಗಳನ್ನ ಹಿರ್ಕೋಬೇಕು. ಮೇಲ್ಗಡೆ ರುಚಿ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ ಮತ್ತು ಕೊರಿಯಂಡರ್ ಪೌಡರ್ ಹಾಕಿದ್ದೀನಿ. ಮಸಾಲೆ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡೋಣ. ಇದಕ್ಕೆ ನೋಡಿ, ಗಟ್ಟಿಯಾಗಿದೆ. ಇವಾಗ ಒಂದು 1/4 ಕಪ್ಪಷ್ಟು ನೀರು ಹಾಕೋಣ. ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕು, ಟೈಮ್ ತೊಗೊಳುತ್ತೆ. ಮೇಲ್ಗಡೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ನೋಡಿ, ಈ ಕಡೆ ಪರೋಟಾಗೆ 1-2 ಮೆಣಸಿನ್ಕಾಯಿ, ಆಮೇಲೆ 1 ಕಪ್ಪಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ರುಬ್ಕೊಳ್ಳೋಣ. ಈ ಥರ ತರಿಯಾಗಿರಬೇಕು, ಪೇಸ್ಟ್ ಏನು ಬೇಡ. ನೋಡಿ, ತರಿಯಾಗಿ ಇರಲಿ. ನೋಡಿ, ಈ ಕಡೆ ಕುರ್ಮಾ ಕುದೀತಾ ಇದೆ. ಮಧ್ಯೆ ಒಂದು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ತೆಂಗಿನಕಾಯಿ ಆಮೇಲೆ ಪುಟಾಣಿ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿ ತಳ ಹಿಡಿಯುತ್ತೆ. ನೋಡಿ, ಆ ಕಡೆ ಕುದೀಲಿ. ಈ ಕಡೆ ಏನದ ಪರೋಟಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬದಲಾಗಿ ತುಪ್ಪನ ತೊಗೋಬೋದು. 1 ಸ್ಪೂನಷ್ಟು ಜೀರಿಗೆ, ಚಿಕ್ಕ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಈರುಳ್ಳಿನೂ ಫ್ರೈ ಆಯಿತು. ಈಗ ರುಬ್ಬಿರೋಂಥ ಸ್ವೀಟ್ ಕಾರ್ನ್ ಹಾಕೋಣ. ನೋಡಿ, ಸ್ವೀಟ್ ಕಾರ್ನ್ ಬೇಡ ಅನ್ನೋರಿದ್ದರೆ ನೀವು ಬೇರೆ ತರಕಾರಿಗಳು ಹಾಕೋಬೋದು, ಬೀನ್ಸು, ಕ್ಯಾಬೇಜು ಆ ಥರದ್ದು. ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ. ಹಾಗಾಗಿ ಉಪ್ಪು ಹಾಕಿಬಿಟ್ಟು ಒಂದು ಕಲಿಸ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಪುಟಾಣಿ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ತರಿಯಾಗಿರಲಿ ಅನ್ನೋ ಕಾರಣಕ್ಕೆ, ಉದುರಾಗಿರುತ್ತೆ. ನೋಡಿ, ಮಸಾಲೆನೂ ರೆಡಿ ಆಯಿತು. ಈ ಕಡೆ ನೋಡಿ, ಈ ಕಡೆ ಕುರ್ಮಾನು ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ನೀರಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡೋಣ. ನೋಡಿ, ಈ ಕಡೆ ಪರೋಟ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಮಸಾಲೆನೂ ತಣ್ಣಗಾಗಿದೆ. ನೋಡಿ, ಪರೋಟಾಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಟ್ಟಿಸ್ಕೊಂಡು ನಾರ್ಮಲ್ ಹೋಳಿಗೆ ಮಾಡ್ಕೊತೀವಲ್ಲ ಅದೇ ರೀತಿಯೇ ಮಾಡ್ಕೋಬೋದು. ಇಲ್ಲ ನೀವು ಬೇರೆ ಥರ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಲಟ್ಟಿಸಿದಾಗ ಓಪನ್ ಆಗೋಲ್ಲ. ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಬಾಕ್ಸಿಗೆ ಹಾಕ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸು ಇಲ್ಲ ಮಾರ್ನಿಂಗ್ ಟಿಫಿನ್ ಬಾಕ್ಸು. ಯಾಕಂದರೆ ಮಕ್ಕಳಿಗೆಲ್ಲ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ಅಲ್ವಾ. ಈ ಥರ ವೆರೈಟಿ ಏನಾದ್ರು ಮಾಡಿ ಹಾಕೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ 2 ಕಡೆ ಬೇಯಿಸ್ಕೊಳ್ಳೋಣ. ಮೇಲ್ಗಡೆ ನೀವು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೀವು ಜರ್ನಿ ಮಾಡೋ ಟೈಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು, ಹೆಲ್ತಿಗೂ ಒಳ್ಳೆಯದು. ಆಮೇಲೆ ಮೈದಾ ಅಂತ ಏನೂ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟಿಂದನೇ ಮಾಡಿರೋದು. ಎಲ್ಲ ಹೆಲ್ತಿ ಫುಡ್ ಇದೆ ಇದು. ನೋಡಿ, ರೆಡಿ ಆಯಿತು ಪರೋಟಾನು. ನೋಡಿ, ಮೇಲ್ಗಡೆ ನೀವು ತುಪ್ಪ ಬೇಕಿದ್ರೆ ಹಾಕೋಬೋದು, ಇಲ್ಲ ಬೆಣ್ಣೆ ಬೇಕಿದ್ರೆ ಹಾಕೋಬೋದು. ನಾನು ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ನೀವು ಎಲ್ಲಾದರೂ ಲಾಂಗ್ ಜರ್ನಿ ಇದ್ದರೆ ತೊಗೊಂಡೋಗ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ 1 ದಿನ 2 ದಿನ ಇಟ್ಟರು ಏನೂ ಆಗೋದಿಲ್ಲ ಇದು. ಯಾರೆಲ್ಲ ಸ್ವೀಟ್ ಕಾರ್ನ ತುಂಬ ಇಷ್ಟಪಟ್ಟು ತಿಂತಾರಲ್ಲ, ಈ ರೀತಿ ವೆರೈಟಿ ಫುಡ್ಗಳು ಮಾಡೋದ್ರಿಂದ ಅವ್ರಿಗಿನ್ನೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ವೆರೈಟಿಯಾಗಿ ಮಾಡೋದ್ರಿಂದ. ಹಾಗೇ ಸ್ವೀಟ್ ಕಾರ್ನ್ ತಿನ್ನೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ತುಂಬ ಹೆಲ್ತಿನೂ ಕೂಡ, ಆಮೇಲೆ ಟೇಸ್ಟಿನೂ ಕೂಡ. ನೀವು ಸ್ವೀಟ್ ಕಾರ್ನ್ ಬದಲಾಗಿ ಬೇರೆ ತರಕಾರಿಗಳನ್ನ ಹಾಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.